ಹಲೋ, ನಾನು ಬರ್ತಾ ಇದ್ದಾನೆ. ಇನ್ನೊಂದು 5 minutes ಅಲ್ಲಿ ರೀಚ್ ಆಗ್ತೇನೆ ಆಯ್ತಾ? ಸರಿ ಸರಿ, ಓಕೆ ಓಕೆ, ಬಾಯ್ ಬಾಯ್. ನಿಶಾ, ಎಲ್ಲಿ ಹೊರಟಿಯಮ್ಮ? ಅಪ್ಪ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕರೆದಿದ್ದಾರೆ ಅಂತ. ಓ ಹೌದಲ್ಲ, ನನ್ನ ನೆನಪೇ ಇಲ್ವಾ? ಅಪ್ಪ, ಮುನ್ನ ಎಲ್ಲಿ? ಅವನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಇವತ್ತು ಶಿವರಾತ್ರಿ ಅಲ್ಲ. ನಿಶಾ, ಸ್ವಲ್ಪ ಹೊತ್ತು ನಿಲ್ಲೆ. ಅವ್ನು ಹೇಗೋ ಪ್ರಸಾದ ತರ್ತಾನಲ್ಲ, ಅದನ್ನ ಹಾಕೊಂಡು ಎಲ್ಲ ಒಳ್ಳೇದಾಗುತ್ತೆ. ಅಪ್ಪ, ನೀವ್ ಯಾವ ಕಾಲದಲ್ಲಿ ಇದ್ದೀರಾ? ಒಂದ್ ನಿಮಿಷ. ನನ್ನ ಕಣ್ಣೇ ಕಾಣೋ ದೇವರು ನೀವೇ. ನಂಗೆ ಆಶೀರ್ವಾದ ಮಾಡಿ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಸರಿಪ್ಪ, ನಾನು ಬರ್ತೇನೆ. ಅಲ್ಲ ನಿಶಾ, ಪ್ರಸಾದ ಹಾಕೊಂಡೆ ಹೋಗು, ಒಳ್ಳೇದಾಗುತ್ತೆ. ಅಪ್ಪ, ನಂಗೆ ಆಲ್ರೆಡಿ ಲೇಟ್ ಆಗಿದೆ ಅಪ್ಪ. ನನ್ನ ಫ್ರೆಂಡ್ ಬೇರೆ ಕಾಯ್ತಾ ಇದ್ದಾಳೆ. ನಾನು ಸಂಜೆ ಬಂದು ಹಾಕ್ತೇನೆ ಆಯ್ತಾ? ಸರಿಪ್ಪ, ಬಾಯ್. ಏನ್ ಅವಸರದ ಹುಡುಗಿ ಇವಳು. ಅಕ್ಕ, ಮುನ್ನ ನೀನ ಲೇಟ್? ಒಂದು ಬೆಳಿಗ್ಗೆ ಹೋಗಿದ್ದೆ ಮರೆ ಪೂಜೆ ಅಂತ. ಅದೇವತ್ತು ಶಿವರಾತ್ರಿ ಅಲ್ವಾ, ತುಂಬಾ ಪೂಜೆ ಇತ್ತು. ನನ್ನ ಪೂಜೆ ಆಗ ಸ್ವಲ್ಪ ಹೊತ್ತಾಯ್ತು. ಹೌದಾ? ತಗೋಕ ಪ್ರಸಾದ. ಇಲ್ಲ ಮುನ್ನ, ನಾನು ಇಂಟರ್ವ್ಯೂಗೆ ಅಂತ ಹೊರಟಿದ್ದೇನೆ. ಸಂಜೆ ಬಂದು ಹಾಕ್ತೇನೆ ಆಯ್ತಾ? ಅಲ್ಲ, ಈಗ ನೀ ಈಗ ಹಾಕಿದ್ರೆ ನಿಂಗೆ ಎಂತ ಆಗ್ತದೆ? ನಿಂಗೆ ನೋಡು ಮುನ್ನ, ನಂಗೆ ಆಲ್ರೆಡಿ ಲೇಟ್ ಆಗಿದೆ. ಸಂಜೆ ಬಂದು ಹಾಕ್ತೇನೆ. ಎಂತ ಆಗುದಿಲ್ಲ, ತಗೋ. ನೋಡು ಮುನ್ನ, ನಂಗೆ ದೇವರ ಮೇಲೆಲ್ಲ ನಂಬಿಕೆ ಇಲ್ಲ. ನನಗೆ ಆಲ್ರೆಡಿ ಹೇಳಿದ್ದಾನೆ. ಪದೇ ಪದೇ ಅದನ್ನೇ ಹೇಳಿ ನನ್ನ ಮೂಡ್ ಹಾಳು ಮಾಡ್ಬೇಡ. ನೋಡಕ್ಕ, ದೇವರಿರೋ ಬಗ್ಗೆ ಸಂಶಯ ಬೇಡ. ಕೆಲವರಿಗೆ ಅದ್ರ ಬಗ್ಗೆ ಅನುಭವ ಇರ್ತದೆ, ಇನ್ನು ಕೆಲವರಿಗೆ ಅನುಭವ ಇದ್ರೆ ಸಹ ಅದನ್ನು ಒಪ್ಪಿಕೊಳ್ಳೋ ಮನಸ್ಥಿತಿ ಇರೋದಿಲ್ಲ. ಹೌದಾ? ಹಾಗಾದ್ರೆ ನಂಗೆ ದೇವ್ರನ್ನ ತೋರ್ಸು. ಬೇಡ, ದೇವ್ರ ಇರುದನ್ನ ತೋರ್ಸು. ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಇವತ್ತು ಇಲ್ಲೇ ವೇಟ್ ಮಾಡ್ತೇನೆ. ಆಗುತ್ತಾ ನಿನ್ ಕೈಲಿ? ಆಗಲ್ಲ ಅಲ್ಲ? ಆಗಲ್ಲ ಅಲ್ಲ? ಇದನ್ನೇ ಹೇಳಿದ್ದು. ಸುಮ್ಮನೆ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾನೆ. ನೋಡಕ್ಕ, ಶಿವದೇವರಿಗೆ ಪೂಜೆ ಮಾಡಿಸಿ ತಂದ ಪವಿತ್ರವಾದ ಎಕ್ಕಮಲೆ ಹೂ. ಒಮ್ಮೆ ಹೋಗಿ ಅದನ್ನು ಮುಟ್ಟಿವ ಅಕ್ಕ. ಅದನ್ನ ಹೋಗಿ ಮುಟ್ಟಿದ್ರೆ ನಂಗೆ ದೇವ್ರು ಕಾಣಿಸ್ತಾನಾ? ನಂಬಿಕೆ ಇಲ್ಲದವ್ರಿಗೆ ಹೇಗೆ ನಂಬಿಕೆ ವರಿಸಬೇಕು ಅಂತ ನನ್ನ ಶಿವನಿಗೆ ಚೆನ್ನಾಗಿ ಗೊತ್ತುಂಟು. ಒಮ್ಮೆ ಹೋಗಿ ಮುಟ್ಟಕ್ಕ. ಸರಿ ಅಕ್ಕ, ಅದ್ರ ಚಪ್ಪಲಿಯನ್ನೊಂದು ಬಿಟ್ಟು ಹೋಗು. ಯಾಕೆಂದ್ರೆ ಅದು ನನ್ನ ನಂಬಿಕೆ. ಆಯ್ತು ಕಣಪ್ಪ, ಅದು ಒಂದು ಆಗೋಗ್ಲಿ. ಮುಟ್ತೆ. ಎಲ್ಲಿದ್ದಾನೆ